ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಗೊತ್ತಿರುವಾಗ ನಾವು ಟೆಕ್ನೋ ಕನ್ನಡ ತುಂಬಾ ಡಿಫರೆಂಟ್ ಬಜೆಟ್ ಕ್ಯಾಟಗರಿ ಸ್ಮಾರ್ಟ್ ಫೋನ್ಸ್ ಗಳನ್ನ ಅನ್ಬಾಕ್ಸ್ ಮಾಡಿದ್ವಿ. ಇದು ಇವಾಗ ಟೆಕ್ನೋ ಕನ್ನಡ ಮತ್ತೊಂದು ಬಜೆಟ್ ಕ್ಯಾಟಗರಿಯಲ್ಲಿ ಖತರ್ನಾಕ್ ಫೀಚರ್ಸ್ ಹೊಂದಿರುವಂತ ಟೆಕ್ನೋ ಪೋವಾ 6 Pro 5G ಸ್ಮಾರ್ಟ್ ಫೋನ್ ನ ಬಟ್ಟೆ ಬಿಚ್ಚಲಿದ್ದೀವಿ. ಈ ಬ್ರಾಂಡ್ ನ್ಯೂ ಸ್ಮಾರ್ಟ್ ಫೋನ್ ನಮಗೆ ಟೆಕ್ನೋ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಎರಡು ವೇರಿಯಂಟ್ಸ್ ಗಳು ಲಾಂಚ್ ಆಗಿದೆ. ಒಂದು 18,000 ರೂಪಾಯಿಗೆ 8/128GB ವರ್ಷನ್ ಇದೆ. ಇನ್ನೊಂದು 12/256 ಇದೆ. ಅದು ಹತ್ರ 22,000 ಲಾಂಚ್ ಆಗಿದೆ. ಇದು ಆಫರ್ ನಿಮಗೆ 20,000 ರೂಪಾಯಿ ಸಿಗುತ್ತೆ. ಹಾಗಾದ್ರೆ ಈ ಬ್ರಾಂಡ್ ನ್ಯೂ ಸ್ಮಾರ್ಟ್ ಫೋನ್ 20,000 ರೂಪಾಯಿಗೆ ಕೊಂಡ್ಕೋಬಹುದಾ ಇಲ್ವಾ, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಮೊದಲು ಅನ್ಬಾಕ್ಸಿಂಗ್ ಆದ್ರೂ ಮಾಡೋಣ. ಎಸ್ ಫ್ರೆಂಡ್ಸ್, ಮೊದಲ ಬಾಕ್ಸ್ ತುಂಬಾ ಡಿಫರೆಂಟ್ ಆಗಿದೆ. ಪೋವಾ 6 Pro 5G ಅಂತ ಇದೆ. ಸೊ ಇಲ್ಲಿ ಯುನೀಕ್ ಡಿಸೈನ್ ಇದೆ. ಇಲ್ಲಿ 24GB ರ್ಯಾಮ್ ಮತ್ತು 256GB ಸ್ಟೋರೇಜ್ ಅಂತ ಇದೆ. ಈ ಸೈಡ್ ಗೂ ಕೂಡ ಇಲ್ಲಿ ಬ್ರಾಂಡ್ ನೇಮ್ ಇದೆ. ಹಿಂದಿನ ಬಗ್ಗೆ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ಸ್. ಎಸ್ ಅದ ಪ್ಲಾಸ್ಟಿಕ್ ಅನ್ನ ತೆಗೆನಂತೆ. ಓಕೆ, ಸೀಲ್ ಬ್ರೇಕಿಂಗ್. ಬಾಕ್ಸ್ ಅನ್ನ ಓಪನ್ ಮಾಡೋಣ. ಎಸ್, ಓಪನ್ ಮಾಡಿದ ತಕ್ಷಣ ಇದು ನಮ್ಮ ಮೇನ್ ಫೋನ್. ಫ್ರಂಟ್ ಅಲ್ಲಿ ಕೂಡ ಕೀ ಸ್ಪೆಸಿಫಿಕೇಶನ್ ಅಲ್ಲಿ ಮಾಡಿದ್ದಾರೆ. ಫೋನ್ ಸದ್ಯಕ್ಕೆ ಪಕ್ಕ ಅಂತ ಒಂದು ಯೂಸರ್ ಮ್ಯಾನುವಲ್ ಮತ್ತು 12 months ನ ವಾರಂಟಿ ಕಾರ್ಡ್. ಇದರ ಮೇನ್ ಕೇಸ್. ಓಹೋ, ಏನ್ ಸಖತ್ ಟ್ರಾನ್ಸ್ಪರೆಂಟ್ ಆಗಿದೆ ಮತ್ತು ಸೈಡ್ ಗೆಲ್ಲ ತುಂಬಾ ಸ್ಮೂತ್ ಆಗಿರುವಂತ ರಬ್ಬರ್ ನ ಕೂಡ ನೋಡ್ತಾ ಇದ್ವಿ. ಕೆಲವೊಂದು ಬ್ರಾಂಡ್ಸ್ ಗಳು ಕೇಸ್ ಆಗಿ ಕೊಡ್ತಾರೆ. ಅದರಲ್ಲಿ ಟೆಕ್ನೋ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಕೇಸ್ ನ ಕೊಟ್ಟಿದ್ದಾರೆ. ಇದನ್ನ ಬಿಟ್ವಿ ಅಂತಂದ್ರೆ ಒಂದು ಬ್ರಾಂಡೆಡ್ C to USB ಕೇಬಲ್, ಜೊತೆಗೆ 70 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಅದು ಬಾಕ್ಸ್ ಒಳಗಡೆ ಇದೆ. ಬಟ್ ನಾನು ಎಕ್ಸೈಟೆಡ್ ಜಾಸ್ತಿ ಇರೋದಪ್ಪ ಅಂದ್ರೆ ಅದು ನಮ್ಮ ಮೇನ್ ಸ್ಮಾರ್ಟ್ ಫೋನ್. ಓಕೆ, ಓ ಮೈ ಗಾಡ್, ಸ್ಟಿಕರ್ ತೆಗೆನಾ? ಎಸ್, ಇಲ್ಲಿ ಹಿಂದಿನ ಭಾಗ ಸ್ಟಿಕರ್ ತೆಗಿಸಕ್ನ ಸ್ವಲ್ಪ ಇಲ್ಲಿ ಇದು ಅಂಟೆಂಟ್ ಉಳ್ಕೊಂಡಿದೆ. ಬಟ್ ಏನ್ ಕ್ರೇಜಿ ಡಿಸೈನ್ ಸಖತ್ ಮಿಂಚ್ತಾ ಇದೆ. ಕ್ಯಾಮ್ರಾ ಮಾಡ್ಯೂಲ್ಸ್ ಆಗಿರ್ಲಿ ಸಖತ್ ಪ್ರೀಮಿಯಂ ಅಂತ ಅನ್ಸದೆ. ಸದ್ಯಕ್ಕೆ ಫೋನ್ ಫಸ್ಟ್ ಬೂಟ್ ಮಾಡ್ಬಿಟ್ಟು ಒಂದೆರಡು ದಿವಸ ಯೂಸ್ ಮಾಡ್ಬಿಟ್ಟು ನನ್ನ ಎಲ್ಲ ಎಕ್ಸ್ಪೀರಿಯನ್ಸ್ ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ಹೊಸದಾಗಿ ಬಂದಿದ್ರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿ ಗುರು. ಎಸ್ ಫ್ರೆಂಡ್ಸ್, ಆಫ್ಟರ್ 2 ದಿವಸಗಳ ಯೂಸೇಜ್ ನಂತರ ಈ ಟೆಕ್ನೋ ಪೋವಾ 6 Pro ಹೇಗಿದೆ ಅಂತ ಕೇಳಿದ್ರೆ, ಎಸ್ ಫಸ್ಟ್ ಲುಕ್ ಅಲ್ಲಿ ಈ ರೀತಿ ಇರುವಂತ ಇಂಟ್ರೆಸ್ಟಿಂಗ್ ಡಿಸೈನ್ ಒಳಗೊಂಡಿದೆ. ಕಂಪ್ಲೀಟ್ಲಿ ಬ್ಯಾಕ್ ಎಲ್ಲ ಪ್ಲಾಸ್ಟಿಕ್ ಇದೆ. ಬಟ್ ಇದ್ರಂತ ಒಳಗಿರುವಂತ ಇಂಟರ್ಫೇಸ್ ನ ನೋಡ್ಕೋಬಹುದು. ಫೋಟೋ ಲೈಟೋಗ್ರಫಿ ಡಿಸೈನ್ನೊಂದಿಗೆ ಇಲ್ಲಿ ಆರ್ಕ್ ಇಂಟರ್ಫೇಸ್ ನ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಸೈಡ್ ಫ್ರೇಮ್ಸ್ ಆಗಿರ್ಲಿ ಪ್ಲಾಸ್ಟಿಕ್ ಇದೆ. ಕ್ಯಾಮ್ರಾ ಮಾಡ್ಯೂಲ್ಸ್ ಗಳಾಗಿರ್ಲಿ, ಇಲ್ಲಿ ಕೆಳಗಡೆ LED ಲೈಟ್ಸ್ ಗಳನ್ನ ಕೂಡ ಕೊಡಿದ್ರೆ ಇದು ಮಾತ್ರ 200 ಲೈಟ್ಸ್ ಗಳಗೊಂಡು ಸಖತ್ ಡಿಫರೆಂಟ್ ಲೈಟ್ಸ್ ಗಳ ಡಿಸೈನ್ ಅನ್ನು ತಗೊಳ್ಬಹುದು. ಜೊತೆಗೆ ಈ ಸ್ಮಾರ್ಟ್ ಫೋನ್ ಅಲ್ಲಿ 2 ಕಲರ್ ವೇರಿಯಂಟ್ಸ್ ಗಳಿದೆ. ನನ್ನ ಹತ್ರ ಇರೋದು ಕಾಮೆಟ್ ಗ್ರೀನ್, ಇನ್ನೊಂದು ಮೆಟೋರೈಟ್ ಗ್ರೇ ಕಲರ್ ಇದೆ. ಟ್ರಸ್ಟ್ ಮೀ, ನೀವು ಡಂಬಲ್ ಇದರಲ್ಲಿ 6000 mAh ಬಿಟ್ಟಿದ್ರು ಕೂಡ ಇದು ಕೇವಲ 7.8 mm ಥಿಕ್ನೆಸ್ ಇದೆ. ಮತ್ತು ಜಸ್ಟ್ ಅದು 195 ಗ್ರಾಮ್ ವೇಟ್ ಅಷ್ಟೇ ಇದೆ. ಸೊ ಇದು ಯಾವ ರೀತಿ ಬಿಲ್ಡ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ 6000 mAh ಬ್ಯಾಟರಿ ನಾನು ಇಷ್ಟೊಂದು ಸ್ಲಿಮ್ ಫೋನ್ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಓವರ್ ಆಲ್ ಫಸ್ಟ್ ಲುಕ್ ಅಲ್ಲಿ ಡಿಸೈನ್ ಇನ್ ಹ್ಯಾಂಡ್ ಫೀಲ್ ತುಂಬಾ ಪ್ರೀಮಿಯಂ ಅಂತ ಅನ್ಸುತ್ತೆ. ಮತ್ತು ಪೋರ್ಟ್ಸ್ ಬಟನ್ ಓದಿದ್ರೆ ರೈಟ್ ಸೈಡ್ ಗೆ ವಾಲ್ಯೂಮ್ ರಾಕರ್ ಮತ್ತು ಲಾಕಿನ ಆರಾಮಾಗಿ ಕಂಟ್ರೋಲ್ ಮಾಡಬಹುದು. ಬಾಟಮ್ ಅಲ್ಲಿ ನಿಮಗೆ ಸ್ಪೀಕರ್, ಸಿ ಪೋರ್ಟ್ ಮತ್ತು 3.5 mm ಜಾಕ್ ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ಹೈಬ್ರಿಡ್ ಸ್ಲಿಮ್ ಸ್ಲಾಟ್ ನ ನಿಮಗೆ ಆಪ್ಷನ್ ಕೊಡ್ತಿದ್ದಾರೆ. ಓವರ್ ಆಲ್ ನನಗೆ ಈ ಡಿಸೈನ್ ತುಂಬಾ ಇಷ್ಟ ಆಯ್ತು. ಒಂಥರ ಡಿಫರೆಂಟ್ ಮತ್ತು ಯುನೀಕ್ ಆಗಿರುವಂತ ಸಖತ್ ಕ್ರೇಜಿ ಡಿಸೈನ್ ಈ ಸ್ಮಾರ್ಟ್ ಫೋನ್ ಒಳಗೊಂಡಿದೆ. ಇನ್ನಿದ್ರಿಂದ ಡೈನಾಮಿಕ್ ಪೋರ್ಟ್ ಹೋದ್ವಿ ಅಂತಂದ್ರೆ ಇಲ್ಲಿ ಆಪ್ಷನ್ ಎನೇಬಲ್ ಮಾಡ್ಕೊಂಡ್ರೆ ಅಂತ ನಿಮ್ಗೆ ಕಾಲ್ಸ್ ಆಗಿರಲಿ, ನೋಟಿಫಿಕೇಶನ್ ಆಗಿರಲಿ, ಮ್ಯೂಸಿಕ್ ಟೈಮಲ್ಲಿ ಕೂಡ ಇಲ್ಲಿ 200 LED ಲೈಟ್ಸ್ಗಳಿದೆ. ಸೊ ಇದ್ರ ರೀತಿಯಾಗಿ ಒಂದು ಸಖತ್ತಾಗಿರುವಂಥ ಎಫೆಕ್ಟ್ ಕೊಡುತ್ತೆ. ಇನ್ನು ನೈಟಲ್ಲಿ ಹೊರಗಡೆ ತೊಗೊಂಡು ಇದನ್ನ ಯೂಸ್ ಮಾಡಬೇಕಾದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಲುಕ್ ಇರುತ್ತೆ. ಸೊ ಸದ್ಯ ಟೈಮಲ್ಲಿ ಮಾರ್ಕೆಟಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಇದನ್ನೇ ಮಾಡ್ತಾ ಇದೆ. ಎಸ್, ನನಗಂತೂ ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇದು ಅಂತ ಡಿಸ್ಪ್ಲೇನ ತುಂಬ ಯೂಸ್ ಮಾಡಿದ್ದೀನಿ. ಇಲ್ಲಿ 6.6 inch ಇರುವಂಥ ಫುಲ್ HD+ ಆಮ್ ಇರೋದು 120 ರಿಫ್ರೆಶ್ ಜೊತೆಗೆ 13 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. ಜೊತೆಗೆ ಡೈನಾಮಿಕ್ ಪೋರ್ಟ್ 2.0 ಅಂತ ಇದೆ. ಸೊ ಈ ರೀತಿ ಯಾವುದೇ ನೋಟಿಫಿಕೇಶನ್ ಬಂದರೆ, ಮೆಸೇಜಸ್ ಬಂದರೆ ನಿಮಗೆ ಈ ರೀತಿ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಆಪ್ಷನ್ ಡಿಸ್ಪ್ಲೇನಲ್ಲಿ ಕಾಣಿಸುತ್ತೆ. ಇದರಿಂದ ಡಿಸ್ಪ್ಲೇನ ಟೆಸ್ಟ್ ಮಾಡೋಕ್ಕೆ ನಾನು ಇದನ್ನ ಔಟ್ಡೋರ್ ತುಂಬಾ ಯೂಸ್ ಮಾಡಿದ್ದೀನಿ. ಇದರಂತ ವಿಸಿಬಿಲಿಟಿ, ಕಲರ್ಸ್ಗಳೆಲ್ಲ ಓಕೆ ಚೆನ್ನಾಗಿದೆ, ಅದ್ಭುತವಾಗಿ ಅಂತ ಹೇಳ್ತಲ್ಲ, ಚೆನ್ನಾಗಿದೆ. ಬಾಕಿ ಇದರಂತ 4K ಕಂಟೆಂಟ್ಸ್ನ ನೀವು ಯೂಟ್ಯೂಬಲ್ಲಿ ನೋಡ್ಕೋಬಹುದು, HDR ವಿಡಿಯೋಸ್ಗಳನ್ನ ನೋಡ್ಕೋಬಹುದು. ಸೊ ಇದರಲ್ಲಿ ವಿವಿಂಗ್ ಆಂಗಲ್ಸ್ಗಳಾಗಿರಲಿ, ಕಲರ್ಸ್ಗಳಾಗಿರಲಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಇನ್ನು ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಒಂದಿಗೆ ಅದು ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಇದೆ. ಸೊ ಒಂದ್ಸರ್ತಿ ಆಡಿಯೋನ ಕೇಳಿಸ್ಕೊಳ್ಳಿ, 100% ವಾಲ್ಯೂಮ್ ಇದೆ. ಎಸ್, ಬೇಸ್ ಎಲ್ಲ ಸಖತ್ತಾಗಿದೆ. ಬಟ್ ಅಷ್ಟೊಂದು ಕ್ಲಾರಿಟಿ ಮತ್ತು ಕ್ರೇಜಿ ಅದ್ಭುತ ಅಂತ ಹೇಳಲ್ಲ. ಈ ಪ್ರೈಸಲ್ಲಿ ಲೌಡ್ನೆಸ್ ಮತ್ತು ಇರುವಂಥ ಬೇಸ್ ಚೆನ್ನಾಗಿದೆ. ಬಟ್ ಇನ್ನು ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಬಾಕಿ ಇಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕೊಡ್ತಿದ್ದಾರೆ, ನೋಡ್ಕೋಬೋದು. ನಾನು ಜಸ್ಟ್ ಟಚ್ ಮಾಡಿದ್ರೆ ತುಂಬ ಕ್ವಿಕ್ ಮತ್ತು ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಕೆಲವೊಂದು ಟೈಮ್ ತಗೋತೆ. ಬಟ್ ಎಸ್, ಟಚ್ ಮಾಡಿದ ತಕ್ಷಣ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಬಾಕಿ IP53 ವಾಟ್ ರೆಸಿಸ್ಟೆನ್ಸ್ಗೆ ಈ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಯೂಸೇಜಲ್ಲಿ ಈ ಪ್ರೈಸಲ್ಲಿ ನನಗೆ ಯಾವುದೇ ಕಮ್ಮಿ ಇದೆ, ಡೌನ್ಗ್ರೇಡ್ ಇದೆ ಅಂತ ಅನ್ಸಿಲ್ಲ. ಈ ಪ್ರೈಸಲ್ಲಿ ಎಸ್, ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಕರಿಬಹುದು. ಇನ್ನು ಈ ಫೋನ್ ಪರ್ಫಾರ್ಮೆನ್ಸ್ ಹೋಗ್ತೀವಿ ಅಂತಂದ್ರೆ ಇದರಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 6080 ಚಿಪ್ಸೆಟ್ ಇದೆ. ಇದು 6 nm ಚಿಪ್ಸೆಟ್ ಒಂದಿಗೆ ಇದರಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಲೆವೆಲ್ನ ನಾವು ಕಂಡಿದ್ದೀವಿ. ಈ ಸ್ಮಾರ್ಟ್ ಫೋನ್ ಹತ್ರ ಬಂದ ತಕ್ಷಣ ಇದರಲ್ಲಿ ಲೈವ್ ಆಗಿ ಅಂತದ್ದು ಸ್ಕೋರ್ ಟೆಸ್ಟ್ ಮಾಡಿದೆ. 4,40,000 ಹತ್ರ ರ್ಯಾಂಕಿಂಗ್ ಬಂತು. ನೆಕ್ಸ್ಟ್ ಸಿ
CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದ್ವಿ. ಇಲ್ಲಿ ಕೂಡ ಒಂದು ಅವರೇಜ್ ರ್ಯಾಂಕಿಂಗ್ ಒಂದಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡ್ತು. ಈ ನೆಕ್ಸ್ಟ್ ಯಾವಾಗ BGM ಎಸ್ ಮಾಡ್ಬಿಟ್ಟು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಹೋಗ್ತೀವಿ, ಇಲ್ಲಿ ನೀವು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಗೇಮ್ ಅಂತೂ ಆಟ ಆಡಕ್ಕಾಗಲ್ಲ. ಬಜೆಟ್ ಕಡೆಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಏನೋ ಸಿಗುತ್ತೆ. ಬಟ್ ಇಲ್ಲಿ ಮೀಡಿಯಂ ಸೆಟ್ಟಿಂಗ್ ಒಂದಿಗೆ ಒಂದು ಒಳ್ಳೆ ಸ್ಮೂತರ್ ಎಕ್ಸ್ಪೀರಿಯನ್ಸ್ ನ ಕಂಡೆ. ಸೊ ಖಂಡಿತ ಈ ಲೈವ್ ವಿಡಿಯೋನ ನೀವು ಒಂದ್ಸರ್ತಿ ನೋಡ್ಕೊಂಡ್ ಬನ್ನಿ. ಎಸ್ ಫ್ರೆಂಡ್ಸ್, ಅದಕ್ಕೆ ಅಸಲಿ BGM ಟೆಸ್ಟ್ ಮಾಡಂತೆ. ಸೊ ಕಂಟಿನ್ಯೂ ಟೆಸ್ಟ್ ಮಾಡ್ತಾ ಇವಾಗ ಫೈನಲ್ ರೆಕಾರ್ಡ್ ಮಾಡ್ತಾ ಇದ್ವಿ. ಓಕೆ, ಜೆರೋಸ್ಕೋಪ್ ಎಲ್ಲ ಸಖತ್ ವರ್ಕ್ ಆಗ್ತಾ ಇದೆ, ನೋಡ್ಕೋಬಹುದು. ಗೇಮಿಂಗಲ್ಲಿ ನಾನು 20,000 ಅಂತ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತಾ ಇಲ್ಲ. ಬಟ್ ಎಸ್, ನಾನೊಂದು 25-30,000 ಕೇಳುವಂಥ ಫೋನಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಥರ ಫೀಲ್ ಕೊಡ್ತಾ ಇದೆ. ಸೊ ನೋಡೋ ಮಗನೇ, ನೋಡೋ ಮಗನೇ ಹೂವಲ್ಲ ಅಂತ ಇವನು ಮನೆಗೆ ಇರೀ ಮತ್ತೆ ಬರ್ತಾರಿಲ್ಲ. ಯಾವನ್ ಗುರು ಶೆಟ್ ಹೊಡೆದ ಹಾಕದ. ಗೇಮಿಂಗ್ ಅಲ್ಲಿ ಯಾವುದೇ ಕಂಜ್ಯೂಸಿ ಕಮ್ಮಿ ಅಂತ ಅನಿಸ್ತಾ ಇಲ್ಲ. ಸೊ ಒಳ್ಳೆ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ. ಸ್ವಲ್ಪ ಒಳಗೊಳಗೆ ಬಿಸಿ ಆದಂಗೆ ಫೀಲ್ ಇದೆ, ಬಟ್ ಆ ರೇಂಜಿಗೆ ಫೀಲ್ ಬಿಸಿ ಆಗ್ತಾ ಇಲ್ಲ. ಆಲ್ಮೋಸ್ಟ್ ನಾನು ಇವಾಗ ಒಂದು ಅರ್ಧ ಗಂಟೆಯಿಂದ ಗೇಮ್ ಆಟ ಆಡ್ತಾ ಇದ್ದೀನಿ ಕಂಟಿನ್ಯೂಸ್ಲಿ. ಸೊ ಸದ್ಯಕ್ಕೆ ಲೈವ್ ಹೋಗಿನ ಮುಂದೆ ತೋರಿಸ್ತಾ ಇದ್ದೀನಿ ಅರ್ಧ ಗಂಟೆ ಗೇಮ್ ಪ್ಲೇ ಆದ ತಕ್ಷಣ. ಸೊ ಫ್ರಂಟಲ್ಲಿ ನೋಡ್ಕೋಬೋದು 37-38 ಹತ್ರ ಬರ್ತಾ ಇದೆ. ಎಸ್, ಇದು ಈ ಪ್ರೈಸ್ ರೇಂಜಲ್ಲಿ ಮತ್ತು ಈ ಗೇಮ್ ಪ್ಲೇನಲ್ಲಿ ಒಂದು ಓಕೆ ಹೀಟಿಂಗ್ ಇಶ್ಯೂ ಇದೆ. ಇಷ್ಟೆಲ್ಲ ಈ ಸ್ಮಾರ್ಟ್ಫೋನ್ ಜಾಸ್ತಿ ಬಿಸಿ ಆಗಬಾರ್ದಪ್ಪ, ಹೀಟ್ ಕಂಟ್ರೋಲ್ ಮಾಡೋ ಸಲುವಾಗಿ ದೊಡ್ಡದಾಗಿರುವಂಥ ಚೇಂಬರ್ಸ್ ಅಂದರೆ ಈ ಲಾರ್ಜ್ ವೆಪರ್ ಕೂಲಿಂಗ್ ಸಿಸ್ಟಮ್ ಏನಿದೆ ಇದನ್ನ ಈ ಸರ್ತಿ ಜಾಸ್ತಿ ಎಕ್ಸ್ಟೆಂಡ್ ಮಾಡಿದೆ ಟೆಕ್ನೋ. ಈ ಫೋನ್ ಅಂತ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಅಂತಂದರೆ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಜೊತೆಗೆ ಈ ಟೆಕ್ನೋ ಅವರ ಹೈ OS 14 ಆಪ್ಷನ್ ಕೂಡ ಇದೆ. ಬಾಕಿ ಇದರಲ್ಲಿ LPDDR4X RAM ಒಂದಿಗೆ UFS 2.2 ಸ್ಟೋರೇಜ್ ಕೊಡ್ತಿದ್ದಾರೆ. ಮತ್ತು ಇದರಲ್ಲಿ 2 ವೇರಿಯಂಟ್ಸ್ಗಳಿದೆ. ಒಂದು 8 128 GB ಇದೆ, ಇನ್ನೊಂದು 12 256 GB ಆಪ್ಷನ್ ಕೊಡ್ತಿದ್ದಾರೆ. ಜೊತೆಗೆ ಟೆಕ್ನೋ ಏನು ಹೈಲೈಟ್ ಮಾಡ್ತಾ ಇದೆ, ಇಲ್ಲಿ ರ್ಯಾಮ್ ಬೂಸ್ಟ್ ಫೀಚರ್ ಒಂದಿಗೆ ನಿಮ್ಮ ಹತ್ರ 12 GB ವೇರಿಯಂಟ್ ಇತ್ತಪ್ಪ ಅಂತಂದ್ರೆ ಇದು 24 GB ವೇರಿಯಂಟ್ ಅಂತ ಹೈಲೈಟ್ ಮಾಡ್ತಿದೆ. ಬಟ್ ವರ್ಚುವಲ್ ರ್ಯಾಮ್ ರಿಯಲಿ ಎಷ್ಟೊಂದು ಯೂಸ್ ಇದೆ ಅಂತ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು ಕೂಡ ಅಷ್ಟೊಂದು ಈಸಿ ಅಲ್ಲ. ಬಾಕಿ ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಯೂಟ್ಯೂಬ್ ವಿಡಿಯೋನ ತೊಗೊಂಡು ಬರ್ತೀನಿ. ಬಾಕಿ ಈ ಸ್ಮಾರ್ಟ್ ಫೋನ್ ಈ ಹೈ OS ಒಂದಿಗೆ ಯಾವುದೇ ಲೈಕ್ ಹೆಚ್ಚಿನ ಬ್ರಾಡರ್ಸ್ಗಳಿಲ್ಲ, ಬಟ್ ತುಂಬ ಬೇರೆ ಬ್ರಾಡರ್ಸ್ಗಳು ಇದರಲ್ಲಿ ಹಾಕಿದ್ದಾರೆ. ಬಟ್ ಇದನ್ನ ನೀವು ಒನ್ ಟ್ಯಾಪಲ್ಲಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಸೊ ಇದು ಟೆಕ್ನೋ ಬಜೆಟ್ ಕ್ಯಾಟಗರಿ ಕೂಡ ಕೊಡ್ತಾ ಇದೆ, ಬಟ್ ಮುಂದಿನ ದಿಗಲ್ಲಿ ಇದು ಫಿಕ್ಸ್ ಆಗಲೇಬೇಕು ಅನ್ಕೋತೀನಿ. ಈ ನೆಕ್ಸ್ಟ್ ಸ್ಮಾರ್ಟ್ ಫೋನ್ ಇಂತ ನಮ್ಮ ಫೇವರೇಟ್ ಪಾರ್ಟ್ ಅದು ಕ್ಯಾಮ್ರಾಸ್. ಇದರಲ್ಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಿದ್ದಾರೆ. 108 MP ಪ್ಲಸ್ 2 MP ಪ್ಲಸ್ ಮತ್ತೊಂದು AI ಸೆನ್ಸರ್ನ ಕೊಡ್ತಿದ್ದಾರೆ. ಇನ್ನು ಫ್ರಂಟಲ್ಲಿ 32 MP OI ಸೆನ್ಸರ್ ಕೊಡ್ತಿದ್ದಾರೆ. ಇಲ್ಲಿ ತುಂಬ ಡಿಫ್ರೆಂಟ್ ಕಂಡೀಷನ್ಗಳಲ್ಲಿ ಹೆವಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಸ್ಕ್ರೀನ್ ಮೇಲೆ ಏನು ಫೋಟೋಸ್ ನೋಡ್ತಾ ಇದ್ರೆ ನಾನು ಡೇ ಕಂಡೀಷನಲ್ಲಿ ನ್ಯಾಚುರಲ್ ಆಗಿರುವಂಥ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಇಲ್ಲಿರುವಂಥ ಕಲರ್ಸ್ಗಳಲ್ಲಿ ನಾನು ತುಂಬ ಓವರ್ ಬೂಸ್ಟ್ ಅನ್ನಲ್ಲ, ತುಂಬ ಕಲರ್ ಕಮ್ಮಿ ಇದೆ ಅಂತ ಕೂಡ ಅನ್ನಲ್ಲ, ಒಂದು ಓಕೆ ಫೋಟೋಸ್ಗಳನ್ನ ಇಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ಯಾವಾಗ ಸ್ಕಿನ್ ಟೋನ್ಗೆ ಹೋಗ್ತೀವಿ, ಇಲ್ಲಿ ಕೆಲವೊಂದು ಟೈಮ್ ಈ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ತೊಗೊಂಡು ಬರುತ್ತೆ, ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಟ್ ಅಂತ ಬಿಸಿಲಲ್ಲ ಅಂತ ಅನ್ಸ್ಬಿಡುತ್ತೆ. ಬಾಕಿ ಇದ್ರಂಥ ಕ್ಲಾರಿಟಿ ಸ್ಕಿನ್ ಟೋನ್ಗಳ ಚೆನ್ನಾಗಿದೆ. ಅದನ್ನ ಬಿಟ್ಟರೆ ನಾವು ಇಂಡೋರ್ ಫೋಟೋಗ್ರಫಿ ಕೂಡ ಮಾಡಿದ್ವಿ. ಇಂಡೋರಲ್ಲಿ ಸ್ವಲ್ಪ ನಾಯ್ಸ್ ಬಂದಾಗ ಆಗುತ್ತೆ, ಕೆಲವೊಂದು ಟೈಮ್ ತುಂಬ ಚೆನ್ನಾಗಿ ಬರುತ್ತೆ ಬೆಳಕಿತ್ತು ಅಂತಂದರೆ. ಇನ್ನು ನೈಟಲ್ಲಿ ಕೂಡ ಒಳ್ಳೆ ಫೋಟೋಗಳನ್ನ ಕೊಡುತ್ತೆ. ಮತ್ತು ಇಲ್ಲಿ ಈ ಸರ್ತಿ ಟೆಕ್ನೋ ಬಜೆಟ್ಗಿಂತ ಸ್ವಲ್ಪ ಮೇಲೆ ಬಂದಿದೆ, ಹೀಗಾಗಿ ಇಲ್ಲಿ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಕೂಡ ಈ ಕ್ಯಾಮ್ರಾ ಸೆಟಪ್ನ ಮಾಡಲಾಗಿದೆ. ಫ್ರಂಟಲ್ಲಿ ಕೂಡ ಅಷ್ಟೇ ಒಳ್ಳೆ ಕ್ಲಾರಿಟಿಯೊಂದಿಗೆ ಇರುವಂಥ ಸ್ಕಿನ್ ಟೋನ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಟ್ಟು ಒಂದು ಒಳ್ಳೆ ಕ್ಲಾರಿಟಿ ಫೋಟೋಗಳನ್ನ ಕೊಡುತ್ತೆ. ಬಟ್ ಇಲ್ಲಿ ಬ್ರೈಟ್ನೆಸ್ ಮತ್ತು ಈ ಬೆಳಗ್ಗೆ ಏನಿದೆ ಇದೆಲ್ಲ ಬೇರೆ ಫೋನ್ಸ್ಗಳು ನೋಡಿರ್ತೀವಿ, ಅದೇ ರೀತಿಯಾಗಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಸ್ಟಿಲ್ ನಾನು ಇಂಡೋರ್ ಫೋಟೋಗಳು ನೋಡ್ಕೊಂಡಾಗ, ಔಟ್ಡೋರ್ಗಳು ನೋಡ್ಕೊಂಡಾಗ, ನೈಟಲ್ಲಿ ನೋಡ್ಕೊಂಡಾಗ 32 MP ಕ್ಲಾರಿಟಿ ಓಕೆ ಇದೆ, ಬಟ್ ಇಮೇಜ್ ಪ್ರೊಸೆಸಿಂಗ್ ಮಾತ್ರ ಇದರಲ್ಲಿ ಸಖತ್ತಾಗಿದೆ. ಇದು ವಿಡಿಯೋ ಕ್ವಾಲಿಟಿ ಹೋದ್ವಿಪ್ಪ ಅಂತಂದ್ರೆ ರಿಯಲ್ ನಿಮಗೆ 4K 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ. ಬಟ್ ಇಲ್ಲಿ ಅದೇ OIS ಸಿಗಲ್ಲ. ಈ ವಿಡಿಯೋ ಸ್ಯಾಂಪಲ್ ಒಂದ್ಸರ್ತಿ ನೋಡ್ಕೊಂಡ್ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ 2K 30 FPS ಅಲ್ಲಿ ರೆಕಾರ್ಡ್ ಆಗ್ತದೆ. ಫ್ರಂಟ್ ರಿಯರ್ ಎರಡು ಸೇಮ್ ಕ್ವಾಲಿಟಿ ಇದೆ. ಅದಾಗಿ ನೀವು ಫೋಕಸಿಂಗ್ ನ ನೋಡ್ಕೋಬಹುದು. ಎಸ್, ಈ ರೇಂಜ್ಗೆ ಫೋಕಸಿಂಗ್ ಇದೆ. ಸ್ವಲ್ಪ ನಾನು ಬೆಳಗ್ಗೆ ಸೂರ್ಯನ ಅಪೋಸಿಟ್ ಬಂದೆ ಅಂತಂದ್ರೆ ಕಲರ್ಸ್ ಅಲ್ಲಿ ಕೆಲವೊಂದು ಚೇಂಜಸ್ಗಳಾಗುತ್ತೆ. ಸೂರ್ಯನ ಹೊರಟೋಗಿದ್ದಾನೆ, ಬಟ್ ಸ್ಟಿಲ್ ನೈಟಲ್ಲೂ ಈವ್ನಿಂಗ್ 6 PM ಅಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ. ಇನ್ನು ಇಲ್ಲಿ 4K ರೆಕಾರ್ಡ್ ಕೊಡಬೇಕಾಗಿತ್ತು, 20,000 ಹತ್ರ ಈ ಸ್ಮಾರ್ಟ್ಫೋನ್ ಬೆಲೆ ಇದೆ. ಇನ್ನು ಫ್ರಂಟ್ ಅಲ್ಲಿ 1080p 30 FPS ಅದು OIS ಒಂದಿಗೆ ಒಂದು ಒಳ್ಳೆ ಸ್ಟೆಬಲೈಸೇಷನ್ ಇದೆ. ಸೊ ಈ ವಿಡಿಯೋ ಸ್ಯಾಂಪಲ್ ನ ಕೂಡ ನೋಡ್ಕೊಂಡ್ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇರೋದು 2K 30 FPS ಅಲ್ಲಿ ರೆಕಾರ್ಡ್ ಆಗ್ತದೆ. ಸ್ಟೆಬಲೈಸೇಷನ್ ಕಲರ್ಸ್ಗಳು ಮಾತ್ರ ಸ್ಕ್ರೀನ್ ಸಖತ್ ಕಾಣಿಸ್ತದೆ, ಬಟ್ ಕಲರ್ಸ್ ಮ್ಯಾನೇಜ್ಮೆಂಟ್ ಅಷ್ಟೊಂದು ಸರಿಯಾಗಿ ಅನ್ಸಲ್ಲ. ಬಟ್ ಸ್ಟಿಲ್ ಬೇರೆ ಬ್ರ್ಯಾಂಡ್ಸ್ಗಳು ಕಂಪೇರ್ ಮಾಡಿದ್ರೆ ಇದು 2K 30 FPS, ಕೆಲವೊಂದು ಬ್ರ್ಯಾಂಡ್ಸ್ಗಳು 1080 30 FPS ಮಾತ್ರ ಕೊಡುತ್ತೆ.
ಕ್ಲಾರಿಟಿ ಮತ್ತು FPS ಮಾತ್ರ ಸಖತ್ತಾಗಿದೆ. ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್, ಕ್ಯಾಮ್ರಾ ಹೇಗಿದೆ ಅಂತ ಕೇಳಿದ್ರೆ ಎಸ್ ನನಗಂತೂ ಇರುವಂಥ ಕ್ಲಾರಿಟಿ, ಕಲರ್ಸ್ಗಳು ಮತ್ತು ಇಮೇಜ್ ಪ್ರೊಸೆಸಿಂಗ್ ಸಖತ್ತಾಗಿದೆ. ಬಟ್ ಇನ್ನು ಸ್ಟಿಲ್ ಒಳ್ಳೆ ಕ್ವಾಲಿಟಿಯೊಂದಿಗೆ ಇನ್ನಷ್ಟು ಲೈಕ್ ಕಲರ್ಸ್ಗಳನ್ನು ಆ್ಯಕ್ಯುರೇಟ್ ಆಗಿರುವಂಥ ಮತ್ತು ನ್ಯಾಚುರಲ್ ಇಮೇಜನ್ನು ತೊಗೊಂಡು ಬರೋಕ್ಕೆ ಇಡೀ ಟೆಕ್ನೋ ಇನ್ನಷ್ಟು ಟ್ರೈ ಮಾಡಿದ್ರೆ ಚೆನ್ನಾಗಿರ್ತದಪ್ಪ ಅಂತ ನನಗೆ ಅನ್ಸುತ್ತೆ. ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಮೇನ್ ಹೈಲೈಟೆಡ್ ಪಡಪ್ಪ ಅಂದಿರುವಂಥ ಬ್ಯಾಟ್ರಿ. ಇದರಲ್ಲಿ 6000 mAh ಬ್ಯಾಟ್ರಿಯೊಂದಿಗೆ ಚಿಕ್ಕದಾಗಿರುವಂಥ ಅಡ್ಬಿಟ್ಟು, ಬಟ್ 70 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಹೋಗುತ್ತೆ. ನೀವು ನಂಬಲ್ಲ, ಈ ಸ್ಮಾರ್ಟ್ ಫೋನ್ ಜಸ್ಟ್ 0 to 50% ಚಾರ್ಜ್ ಆಗೋಕ್ಕೆ 19 ನಿಮಿಷ ಮಾತ್ರ ಬೇಕು. ಕ್ರೇಜಿ. ಅದು 7.8 mm ತಿಕ್ಕಿಸೊಂದಿಗೆ ಯಾವ ರೀತಿ ಟೆಕ್ನೋ ಇಲ್ಲಿ ಕೆಲಸ ಮಾಡಿಬಿಟ್ಟು ಇಷ್ಟೊಂದು ಸ್ಲಿಮ್ ಮಾಡಿದೆ ಅಂತ ಗೊತ್ತಿಲ್ಲ. ಬಟ್ ಎಸ್, ನನಗೆ ಇದು 6000 mAh ಬ್ಯಾಟ್ರಿ ಅಂತ ನಂಬೋಕೆ ಆಗಲ್ಲ. ನಾನಂತೂ ಹ್ಯಾಪಿ ಇದ್ದೀನಿ. ಬ್ಯಾಟ್ರಿನಲ್ಲೂ ಮತ್ತು ಈ ಪವರ್ ಅಡಾಪ್ಟರ್ ಕೂಡ ಈ ಪ್ರೈಸ್ನಲ್ಲಿ 70 ವ್ಯಾಟ್ ಅಲ್ಲ, ಯಾರೂ ಕೊಡಲ್ಲ. ಇಲ್ಲಿ ಟೆಕ್ನೋ ಒಳ್ಳೆ ಕೆಲಸ ಮಾಡಿದೆ. ಸೊ ಡೆಫಿನೆಟ್ಲಿ ನಿಮಗೊಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಸಿಗೋದು ಕೂಡ ಗ್ಯಾರಂಟಿ, ಬಿಕಾಸ್ 6000 mAh ಬ್ಯಾಟ್ರಿ ಇದೆ. ಹಾಗಾದ್ರೆ ಕೊನೆಯದಾಗಿ ಕನ್ಕ್ಲೂಷನ್, ನೀವು ಈ ಸ್ಮಾರ್ಟ್ ಫೋನ್ ಕೊಂಡುಕೊಳ್ಳೋದಿಲ್ಲ ಅಂತ ನೀವು ಕೇಳ್ತಿದ್ದೀರಾ ಅಂತಂದ್ರೆ ಎಸ್, ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ ಟೆಕ್ನೋ ಕಡೆಯಿಂದ ಬಜೆಟ್ ಕ್ಯಾಟಗರಿಯಲ್ಲಿ ಅವರು ಒಂದಕ್ಕಿಂತ ಒಂದು ಅಪ್ಗ್ರೇಡ್ ಮಾಡ್ತಾನೆ ತೊಗೊಂಡು ಬರ್ತಾ ಇದ್ದಾರೆ. ಸೊ ರೀಸೆಂಟ್ ಡೇಸಲ್ಲಿ ನಾವು ಬೇರೆ ಬೇರೆ ಬ್ರ್ಯಾಂಡ್ಸ್ಗಳನ್ನ ಕೂಡ ನೋಡ್ಕೊಂಡ್ವಿ. ಅದು ಅವರು ಇದೇ ರೀತಿಯಾಗಿ ಕಾಂಪಿಟೇಷನ್ ಫೀಚರ್ಸ್ನ ಕೊಡ್ತಿದ್ದಾರೆ. ಸೇಮ್ ಅದೇ ಎಲ್ಲ ಆನ್ ಪೇಪರ್ ಸ್ಪೆಸಿಫಿಕೇಶನ್ನ ನಾನು ಇಲ್ಲಿ ಒಂದು ಒಳ್ಳೆ ಪ್ರೈಸ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕನ್ನೋದಕ್ಕಿಂತ ಒಳ್ಳೆ ಸ್ಪೆಸಿಫಿಕೇಶನ್ ನೋಡ್ತಾ ಇದ್ದೀನಿ. ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ಸ್ಮಾರ್ಟ್ ಫೋನ್ಸ್ಗಳನ್ನ ಟೆಕ್ನೋನವರು ತೊಗೊಂಡು ಬರಲಿದ್ದಾರೆ. ಬಾಕಿ 828 GB 20,000 ಲಾಂಚ್ ಆಗಿದೆ. ಅದ ಥರ ನಿಮಗೆ ಆಫರ್ನೊಂದಿಗೆ 18,000 ಸಿಗುತ್ತೆ. ಇದು ನನ್ನ ಹತ್ರ 256 GB ಇದೆ. ಇದು 22,000 ಲಾಂಚ್ ಆಗಿದೆ. ಬಟ್ ವಿತ್ ಆಫರ್ನೊಂದಿಗೆ ನಿಮಗೆ 20,000 ಸಿಗುತ್ತೆ. ಸೊ ಯೋಚನೆ ಮಾಡಿ ನೋಡಿ ಒಂದ್ಸರ್ತಿ, ನಿಮ್ಗೆ ಟೆಕ್ನೋ ಬ್ರ್ಯಾಂಡ್ ಇಷ್ಟ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನೀವು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದು. ಅದರ್ವೈಸ್ ಮಾರ್ಕೆಟ್ಲಿ ಇನ್ನೂ ತುಂಬ ಬೇರೆ ಆಪ್ಷನ್ಸ್ಗಳು ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಸೊ ನಿಮ್ಗೆ ಏನಿಸುತ್ತೆ ನಮ್ಮ ಪ್ರಾಮಾಣಿಕ ಆನೆಸ್ಟ್ ರಿವ್ಯೂಸ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ನೀವು ಯಾವ ಅಂಡರ್ 20,000 ಫೋನ್ ಹುಡುಕ್ತಿದ್ದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ. ಸಿಗತ್ತೆ ಮತ್ತೆ ಮುಂದುವರಿಲಿ. ರೆಡಿ ಗೈಸ್, ನೆಕ್ಸ್ಟ್ ಮಂತ್. ನಮಸ್ಕಾರ.